ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರ ತಾರಕಕ್ಕೇರಿದೆ. ಹೌದು, ಬಹಳ ಮುಖ್ಯವಾಗಿ ರೈತರ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಟೌನ್ಶಿಪ್ಗಾಗಿ ಬಳಕೆ ಮಾಡಿಕೊಳ್ಬಾರ್ದು ಅನ್ನುವಂಥ ಹೋರಾಟದ ಕಿಚ್ಚಿದು. ಈ ನಿಟ್ಟಿನಲ್ಲಿ ಪಾದಯಾತ್ರೆಯ ಎಚ್ಚರಿಕೆಯನ್ನು ಬಿಜೆಪಿ ಕೊಟ್ಟಿದೆ. ಆದರೆ ಬಿಜೆಪಿ ಪಾದಯಾತ್ರೆ ಯಾವಾಗ ಏನು ಅನ್ನೋದರ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಿಲ್ಲ. ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಅಟ್ ಎನಿ ಕಾಸ್ಟ್ ಈ ಟೌನ್ಶಿಪ್ಪನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿಯ ಘಟಾನುಘಟಿ ನಾಯಕರೆಲ್ಲರೂ ಕೂಡ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ನೋಡಬೇಕು. ಬಿ ಜೆ ಪಿ ಪಾದಯಾತ್ರೆಯ ದಿನಾಂಕವನ್ನು ಘೋಷಣೆ ಮಾಡೋದಕ್ಕೂ ಪೂರ್ವವೇ JDS ಪಾದಯಾತ್ರೆಯ ಡೇಟನ್ನು ಫಿಕ್ಸ್ ಮಾಡಿದೆ. ಜುಲೈ 30, 31, ಆಗಸ್ಟ್ 1ರಂದು JDSನ ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತೆ ಈ ಪಾದಯಾತ್ರೆ. ಇದೇ ಪಾದಯಾತ್ರೆ ಜೊತೆ BJPಯವರು ಕಾಲು ಜೋಡಿಸ್ತಾರ, ಕಾಲು ನಡಿಗೆಯಲ್ಲಿ ಪಾದಯಾತ್ರೆ ಮಾಡ್ತಾರ ಅಥವಾ ಪ್ರತ್ಯೇಕ ಪಾದಯಾತ್ರೆ ಏನಾದ್ರು ಮಾಡ್ತಾರ? ಕುತೂಹಲ ಇದೆ. ಅಭಿನಂದನೆಗಳು. ಆರಂಭದ ಮೊದಲನೇ ದಿನದಿಂದ ಕೂಡ JDS ಪಕ್ಷ ರೈತರ ಪರವಾಗಿ ಅವರ ಬೆಂಬಲಕ್ಕೆ ನಿಂತು ನಾವು ಅನೇಕ ಆ ಒಂದು 9 ಕಂದಾಯ ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟಂಥ 26 ಗ್ರಾಮಗಳಲ್ಲಿ ಕೂಡ ನಾವು ಹಳ್ಳಿಗಳಲ್ಲಿ ನೂರಾರು ನಮ್ಮ ಮುಖಂಡರು ಸಭೆಗಳನ್ನು ನಡೆಸಿ ರೈತರ ಆ ಒಂದು ಒಪ್ಪಿಗೆ ಯಾವ ಥರ ಇದೆ ಏನು ಅನ್ನುವಂಥದ್ದನ್ನೆಲ್ಲ ಕೂಡ ನಾವು ಗಮನಿಸಿದಾಗ ಸುಮಾರು 90%ಕ್ಕಿಂತ ಹೆಚ್ಚು ರೈತರ ವಿರೋಧ ಇದೆ ಟೌನ್ಶಿಪ್ ಮಾಡೋದಕ್ಕೆ ಅನ್ನುವಂಥ ಇದೆಲ್ಲ ಕೂಡ ಬೆಳಕಿಗೆ ಬಂದಾಗ ಪ್ರಾರಂಭದ ಮೊದಲನೇ ದಿನದಿಂದ ಕೂಡ ನಾವು ರೈತರ ಬೆಂಬಲಕ್ಕೆ ನಿಂತು ನಾವು ಬಂದಿರತಕ್ಕಂಥದ್ದು. ಇವತ್ತು ಆ ಒಂದು ಗ್ರಾಮ ಸಂಪರ್ಕ 9 ಒಂದು ಕಂದಾಯ ಗ್ರಾಮಗಳಲ್ಲಿ 26 ವಿಲೇಜ್ ಹಳ್ಳಿಗಳಲ್ಲಿ ಕೂಡ ಇದನ್ನೆಲ್ಲ ಪೂರ್ತಿ ಗಮನಿಸಿ ಎಲ್ಲ ನೂರಾರು ಸಭೆಗಳನ್ನು ಮಾಡಿಕೊಂಡು ಇದೆಲ್ಲ ಕೂಡ ನೋಡಿ ಬಂದಾಗ ನಾವು ಕಳೆದ ಜೂನ್ ತಿಂಗಳಲ್ಲಿ 21ನೇ ತಾರೀಕು ಅಂಚೀಪುರ ಗ್ರಾಮದಿಂದ ಹೊಸೂರು ಗ್ರಾಮದವರೆಗೂ ಕೂಡ ಸುಮಾರು 11 ಕಿಲೋಮೀಟರ್ ಎಲ್ಲ ಉದ್ದ ಹಳ್ಳಿ 11 ಕಿಲೋಮೀಟರ್ ಉದ್ದದಲ್ಲಿ ಸಿಗ್ತಕ್ಕಂಥ ಎಲ್ಲ ಗ್ರಾಮಗಳ ಕೂಡ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದು ಎಲ್ಲ ಕೂಡ ಯಾಕಂದರೆ ಸರ್ಕಾರ ಪ್ರಾರಂಭದಿಂದ ಕೂಡ ಹೇಳ್ತಾ ಇತ್ತು ಏನಂತ, ಬಂಜರು ಭೂಮಿ ಅಂತ. ನಾವು 11 ಕಿಲೋಮೀಟರ್ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಂಡಿರ್ತಕ್ಕಂಥದ್ದು ತೆಂಗಿನ ತೋಪುಗಳು.